ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಫ್ರೈಡೆ ಈವ್ನಿಂಗ್ ನ ವ್ಲಾಗ್ ಆಗಿರುತ್ತೆ. ತುಂಬಾ ಜನ ತುಂಬಾ ಪ್ರೀತಿ ತೋರಿಸಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ನಿಮ್ ಎಲ್ಲರೂ ಕಮೆಂಟ್ಸ್ ನಾನು ಓದ್ತೀನಿ, ಆದಷ್ಟು ಕಮೆಂಟ್ಸ್ ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ರಾತ್ರಿ ಡಿನ್ನರ್ ಕುಕ್ ನಮ್ ಸಾನಿ ಏನ್ ಅಡ್ಗೆ ಮಾಡಿದಾಳೆ ಅಂದ್ರೆ ಮ್ಯಾಗಿ ಮಾಡಿದಾಳೆ. ಬಿಕಾಸ್ ಅವಳಿಗೆ ಯಾವ್ದೇ ರೀತಿ ಅಡ್ಗೆ ಮಾಡೋದಕ್ಕೆ ಬರಲ್ಲ. ಲಾಸ್ಟ್ ಟೈಮ್ ಮಾಡಿದ್ ಪಾಸ್ತಾ ಮತ್ತೆ ಮ್ಯಾಗಿಗಿಂತ ಇದೇ ಬೆಟರ್ ಆಗಿತ್ತು. ಅದನ್ನ ತಿಂದು ನಾನು ನನ್ನ ನೈಟ್ ಸೆಷನ್ ಕಂಟಿನ್ಯೂ ಮಾಡಿದೆ. ಆಕ್ಚುಲಿ ಟ್ಯೂಷನ್ ಮುಗಿದ್ಮೇಲೆ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದ್ವಿ. ಇತ್ತೀಚೆಗೆ ನಾನು ತುಂಬಾ ಜಂಕ್ ಫುಡ್ ತಿಂತಾ ಇದ್ದೀನಿ, ಅದು ಅವಾಯ್ಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಓದ್ತಾ 140 ಆಗಿತ್ತು. ಆಕ್ಚುಲಿ ಇವತ್ತು ಬೇಗನೆ ನಾನು ಅನ್ಕೊಂಡಿದ್ ಪ್ರಾಬ್ಲಮ್ಸ್ ಎಲ್ಲ ಮುಗೀತು, ಖುಷಿಯಿಂದ ಮಲ್ಕೊಂಡೆ. ಬೆಳಗ್ಗೆ ಎದ್ದಾಗ 7:30 ಆಗಿತ್ತು. ಆಲ್ರೆಡಿ ಲೈಟ್ ಆಗಿ ಬಿಸಿಲು ಬರ್ತಾ ಇತ್ತು ಅಂಡ್ ನಾನು ಹೊರಗೆ ಹೋಗೋದೇ ಅಪರೂಪ ಆಗಿದೆ. ಸೊ ವಾಕ್ ಮಾಡ್ಕೊಂಡು ಅಂಗಡಿಗೆ ಹೋಗಿ ಹಾಲ್ ತಗೊಂಡ್ ಬಂದೆ. ನಮ್ ಸಾನಿ ಬೇರೆ ಬೇಗ ಎದ್ದಿದ್ಲು, ಸ್ವಲ್ಪ ಕೆಲಸ ಇದೆ ಅಂತ. ನಾನು ಕಾಫಿ ಮಾಡ್ಕೊಂಡು ಅಮ್ಮಂಗೂ ಕಾಫಿ ಮಾಡ್ಕೊಟ್ಟು ಫ್ರೆಶ್ ಅಪ್ ಆದೆ. ವೆರಿ ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತಿನ ಥಾಟ್: ನೀವು ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಜೀವನವು ನಿಮಗೆ ಅರ್ಹವಾದ ಎಲ್ಲವನ್ನು ನೀಡುತ್ತದೆ. ಈ ಥಾಟ್ ಆಶ್ನಾ ಅವ್ರದ್ದು. ಸಾರಿ ನೇಮ್ ಏನಾದ್ರು ಮಿಸ್ಪ್ರೊನೌನ್ಸಿಯೇಷನ್ ಆಗಿದ್ರೆ. ಇನ್ 3-4 ಡೇಸ್ ಅಲ್ಲೇ ನಾನು ಆಡಿಟಿಂಗ್ ಕ್ಲಾಸಸ್ ಮುಗಿಯುತ್ತೆ. ಸ್ವಲ್ಪ ಖುಷಿ ಆಗ್ತಿದೆ, ಹಾಗೆ ಸ್ವಲ್ಪ ಭಯ ಕೂಡ ಸ್ಟಾರ್ಟ್ ಆಗಿದೆ. ಅಮ್ಮಂಗ್ ಹುಷಾರಿಲ್ದಿರೋ ಕಾರಣ 2 ಡೇಸ್ ಇಂದ ನಮ್ ಸಾನಿನ ಅಡಿಗೆ ಜವಾಬ್ದಾರಿ ವಹಿಸ್ಕೊಂಡಿರೋದು. ಅವಳಿಗೆ ಹೇಗ್ ಬರುತ್ತೋ ಹಾಗೆ ಕಷ್ಟನೋ ಇಷ್ಟನೋ ಮಾಡ್ತಿದ್ದಾಳೆ, ನಾವು ಹಾಗೆ ತಿಂತಾ ಇದೀವಿ. ಅಂಡ್ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಟ್ಯೂಷನ್ ಸ್ವಲ್ಪ ಬೇಗನೆ ಇತ್ತು. ಇವತ್ತು ನಮ್ ಟ್ಯೂಷನ್ ಅಲ್ಲಿ ಶೇರಿಂಗ್ ಇಸ್ ಕೇರಿಂಗ್ ಡೇ. ಯೂಶಲಿ ನಾವು ಒಂದ್ ಸಂಡೇ ಫುಲ್ ಡೇ ಟ್ಯೂಷನ್ ಮಾಡಿ ಅವತ್ ಈ ತರ ಮಾಡ್ತಾ ಇದ್ವಿ. ಬಟ್ ಇವಾಗ ನನಗೆ ಎಕ್ಸಾಮ್ ಇರೋ ಕಾರಣ ಈ ಸ್ಯಾಟರ್ಡೇನೆ ಮಾಡಿದೀವಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ